ಅತ್ತೆ ನೀನು ಒಳಕ್ಕೆ ಹೋಗ್ಬೇಡ, ಇಲ್ಲೇ ಮನಿಕೆ ಹಂಗ ತಿರ್ಗಿ ಹೋದ್ರೆ ಓಟು ಒಳಗೆಲ್ಲ ಅಲ್ಲೇದಲ್ಲೇ ಆಡ್ತೀಯ, ಓಟೋನು ಅಲ್ಲೇದಲ್ಲೇ ತೆಗ್ದು ಎಲ್ಲ ಆಡಿಕ್ತೀಯ. ಒಳಕ್ಕೆ ಹೋಗ್ಬೇಡ, ಇಲ್ಲೇ ಮನಿಕೊಂಡಿರಿ, ಹತ್ತು ಹೋಗ್ಬೇಡ ಹಂಗೆ ಮನೆ ಬಿಟ್ಟು. ಒಟ್ಟು ಹೊಸ್ಮನ್ಗಳನ್ನ ಕಳ್ತನ ಮಾಡ್ತಾರೆ, ಇವಾಗ ಕಳ್ರದ ಕಾಟ ಜಾಸ್ತಿ ಆಗೈತೆ. ಅದಕ್ಕೇನೆ ಎಲ್ಲೂ ಹೋಗ್ಬೇಡ, ಇಲ್ಲೇ ಮನಿಕೊಂಡಿರಿ, ಯಾರ ಮಂತಕ್ಕೂ ಹೋಗ್ಬೇಡ ಹಂಗ. ಯಾತೈತೆ ಹೇಳಿ ಓದ್ಕೊಂಡು ಹೋಗೋ ಅಂಥದ್ದು. ಏನು ಬಿಡಪ್ಪ, ಬೆಳ್ಳಿ ಬಂಗಾರ ಒಡ್ನಾಡುತ್ತೆಂಬಕ್ಕೆ ಏನು ಯಾತ ಇಲ್ಲ ಮನೆಯಾಗಿನ ಯಾತೈತಿ. ಬಂದ್ರೆ ಅವು ಇನ್ನೇನು ಪಾತ್ರ ಸಾಮಾನುಗಳು ಅವು ಯಾತ್ರವನ ಇಂಥ ನೋಡ್ಕೋಬೇಕೆ ಬರ್ತಾನೆ. ಇನ್ನು ಯಾತೈತಿ ಮನೆಯಾಗಿ ಹೇಳ್ದಷ್ಟು ಕೇಳು. ಏನೋ ಪಾತ್ರ ಸಾಮಾನು ಆಗ್ಲಿ ಕಳ್ರಿ, ಏನೋ ಸಿಕ್ಕಿದ್ದಲ್ಲ ಒಂದು 10 kg ಅಕ್ಕಿ ಸಿಗ್ಲೇಳು, ಅವನೇ ತಗೊಂಡೋಗಿ ಮಾರ್ಕೊಂತಾರೆ. ಕಳ್ರಿಗೆ ಏನು ಯಾತನ ಸಿಗ್ಲೇಳು, ಒಟ್ಟಿನಲ್ಲಿ ಒಂದು ಮನೆ ಕಳ್ತನ ಮಾಡ್ತೀವಿ ಅಂದ್ರೆ ಏನೋ ಸಿಗ್ಲೇಳು ಅಂತಾರೆ ಅವ್ರೇನು. ನೀನು ಇಂಥದ್ದೇ ಅಂತ ಅಂಬಲ್ಲ, ಹೇಳ್ದಷ್ಟು ಕೇಳು. ಸುಮ್ಮನೆ ನೀನು ಇದು ಮಾಡಬೇಡ. ಮಿಕ್ಸಿ ಕುಕ್ಕರ್ಗಳು ಅವು ಇವು ಇರ್ತಾವೆ, ತಗೊಂಡೋಗಿ ಮಾರ್ಕೋಬೋದು. ಅವನು ಮಿಕ್ಸಿ ತಗೊಂಡೋಗಿ ಅರ್ಧ ರೇಟಿಗೆ ಕೊಡ್ತಾರೆ, ದುಡ್ಡು ಮಾಡ್ಕೊಂತಾರೆ. ಕಳ್ರಿಗೆ ಏನು ಅದೇನೇನು ದುಡ್ದಿರೋದಲ್ಲ ಏನಲ್ಲ. ಕಳ್ತನ ಮಾಡೋರಿಗೆ ಒಂದು ಈಟನ ಸಿಗ್ಲಿ ಹೇಳು. ಹೇಳಿರ್ ಕೇಳ್ಬೇಕು. ನೀನು ಇಲ್ಲೇ ಮನೆಗೆ ಒಳಕ್ಕೆ ಹೋಗ್ಬೇಡ, ಎಲ್ಲ ನೆಲ ತೊಳೆದಿದ್ದೀನಿ ನಾನು, ಒಟ್ಟು ಗಲೀಜಾಗುತ್ತೆ ಹಂಗೆ. ಹೊಸ ಮನೆ ಅಂದರೆ ಎಲ್ಲನ ದುಡ್ಡು ಪಡಿ ಇಕ್ಕೊಂಡಿರ್ತಾರೆ, ಚೆನ್ನಾಗಿರ್ತಾರೆ ಮನೆ ಕಡಿಕೆ ಅಂತೇಳಿ ಬಂದುಬಿಡ್ತಾರೆ. ನಮ್ಮ ಮೇರೆ ನಮ್ಮದು ಹೊಸ ಮನೆ ಚೆನ್ನಾಗಿರೋದಕ್ಕೂ ಅದಕ್ಕೂ ಬಂದುಬಿಡ್ತಾರೆ. ಅದಕ್ಕಾಗಿನ ಎಲ್ಲೂ ಹೋಗ್ಬೇಡ, ಇಲ್ಲೇ ಮನೆಗೆ ಹೊರಗೆ. ಸರಿಯಪ್ಪ ಆಯ್ತು, ನಾನು ಇನ್ನು ಹತ್ತೋಗೋಣ. ಯಾರನ್ನ ಬಂದ್ರು ಮಾತಾಡ್ತಾ ಕುಕ್ಕಂತೀನಿ ಹೇಳು. ಅವ್ರು ಬಂದ್ರು ನೀನು ದೊಡ್ಡ ಮಗ ಬಂದ್ರೆ ಕೇಳೋದು ಮರಿಬೇಡ. ರಿಸ್ಕ್ ಅದ ನಾನು ಆಗುತ್ತೆ. ಸರಿ ಅಮ್ಮ ಆಯ್ತು ಹೇಳು, ಕೇಳ್ತೀನಿ. ಒಳಕ್ಕೆ ಹೋದ್ರೆ ನಿಮ್ಮಮ್ಮ ಅದು ಇದು ಅಳ್ಳುತ್ತೆ. ಅಲ್ಲೇದಾರೆ ಒಳಗೆಲ್ಲ ಇಕ್ಕೊಂಡು ಒಟ್ಟುನು ಅಲ್ಲೆಲ್ಲ ಗಲೀಜು ಮಾಡುತ್ತೆ. ನೆಲ ಎಲ್ಲ ಬಳಿತೈತಾ ಉಣ್ತೈತಲ್ಲ ಇಕ್ಕೊಂಡು ಅಲ್ಲಿ ಎಲ್ಲನ ಉಂಡ್ರದೆಲ್ಲ ಎಣ್ಣೆ ಜಿಡ್ಡೆಲ್ಲ ಮಾಡುತ್ತೆ. ಅಚ್ಚುಕಟ್ಟಾಗಿ ಉಂಬಲ್ಲ, ಒಟ್ಟು ಸೆಲ್ಕೊಂಡು ಉಂಬುತ್ತೆ. ಅದು ಜೋರ್ಲಾಗ್ತಾವೆ ನೆಲ ಎಲ್ಲನ. ನಾನು ಹೇಳ್ತೀನಿ ಅಚ್ಚುಕಟ್ಟಾಗಿರ್ಬೇಕು ಕಾಣತ್ತೆ ಅಂತ ಹೇಳಿದ್ರು ಕೇಳಲ್ಲ ನಿಮ್ಮಮ್ಮ. ಮಾಡುತ್ತೆ ಅಲ್ಲೇದಲ್ಲೇ ಬಿಸಾಕುತ್ತೆ ಸುಮ್ಮನೆ. ಹೇಳಂತ ನನಗಂತೂ ಹಿಡ್ಸೋದೇ ಇಲ್ಲ ನಿಮ್ಮ ಅಮ್ಮನ ಬುದ್ಧಿ. ಏನು ಮಾಡೋಕ್ಕಾಗುತ್ತೆ ನಡಿಯತ್ತ. ಅಂಥವೆಲ್ಲ ಅನುಸರಿಸ್ಬೇಕು, ಅನುಸರಿಸ್ಲಿಲ್ಲ ಅಂದ್ರೆ ಆಗಲ್ಲಮ್ಮ. ನೀನೊಂದು ಇಟ್ಟಿಟ್ಕೊ ಇದು ಮಾಡ್ಕೊಂಡ್ರೆ ಹೆಂಗೆ ನಡಿ. ಭಾಗ್ಯ ಬಂದು ತಿರ್ಗಿ ಮ್ಯಾಕೆ ಕುಕ್ಕಂತಾಳೆ, ಇಲ್ಲೇ ಕೆಳಗೆ ಕುಕ್ಕ ಅಂತ ಹೇಳ್ತೀನಿ. ಯಾಕೆ ಕೊಟ್ಟು ಗಲೀಜಾಗುತ್ತೇನೆ ಅಲ್ಲ ಅವಳು. ಮೊದಲೇ ನಮ್ಮ ಸಿಂಧು ಸಕ್ಕಡ ಬೋಲ್ ಹಚ್ಕಟ್ಟಪ್ಪ. ಇಲ್ಲೇ ಕೆಳಗೆ ಕುಕ್ಕ ಬಗ್ಗೆಮ್ಮ. ಎಲ್ಗೋಗ್ತೀಯೇ? ಎಲ್ಗೋಗ ನಮ್ಮ ನಿನ್ನೆ ಮಾತಾಡ್ಸೋಣಂತ ಬಂದು ಅಲ್ಲೇ ಮ್ಯಾಕೆ ಕುಕ್ಕ ಚೆನ್ನಾಗಿ ಉಳ್ಟ್ಕೊಂಬನಂತ ಬಂದು ನಾನು ಟೈಲ್ಸ್ನೆಲ್ಲ ತಣ್ಣಗಿರುತ್ತೆ ಅಂತ ಹೇಳಿ ಉಳ್ಟ್ಕೊಂಬನಂತ ಬಂದು ನಮ್ಮ ಎಲ್ಗ ಹೋದ್ರು ಸಿಂಧು. ಅವರು ಏನೋ ಕೆಲಸ ಐತಂತೆ, ಅದಕ್ಕೆ ಹೋದ್ರೆ ಬೇಡ ಮ್ಯಾಕೆ ಹೊತ್ಬಿಡೋಳು, ಬೈತಾಳಂದಿಟ್ಟು ಸಕ್ಕಡ ಜಾಸ್ತಿ ಹೆಜ್ಜೆ ಆಗ್ತದಂತಾಳೆ. ಅಯ್ಯೋ ಹೇಳತ್ತ. ಅದೇನತ್ತ ಏನು ಹುಡುಗಿ ಅಂತೂ ಬೋಲ್ ಹೊಚ್ಕೊಟ್ಟು ಹೊಸ್ಮನೆ ಹೊಚ್ಕೊಟ್ಟು ಅಂತ ಏನು ಹಂಗೇನು ದಿನ ತೊಳೆದಿದ್ದೆ. ಕಿಟಕಿ ಬಾಗಿಲು ಎಲ್ಲ ಒರೆಸಿದ್ದೇನೆ. ಬೋಲ್ ಹೊಚ್ಕಟ್ಟಮ್ಮ ತಾಯಿ. ನಮ್ಮ ಸಿಂಧ ಮುಂದೆ ಬೋಲ್ ಹಚ್ಕಟ್ಟು ಕ್ಲೀನು ಜಾಸ್ತಿ. ಹೊಸ ಮನೆಯಲ್ಲ ಅದಕ್ಕೆ ಅವ್ನು ಬೈತಾನೆ, ಅಚ್ಚುಕಟ್ಟಾಗಿ ಇಕ್ಕಬೇಕು ಅಂತ ನಮ್ಮ ಪಾಪ ಬೈತಿರ್ತಾನೆ. ದಿನ ನೆಲ ಒರೆಸ್ತಾಳೆ ಅವಳು. ನಮ್ಮ ಸಂಗೀತ ಒಂದಿಟ್ಟು ಕಸ್ ಮಾಡ್ದಾಳು. ಕಸ್ಮಳ ಅಂದ್ರೆ ಕಸ್ಮಳ ಕಣೆ, ಸಿಂಕ್ನ ಕೋಸ್ ಪಾತ್ರೆ ಹಾಕಿರ್ತಾಳೆ. ಅಲೆದಲ್ಲೇ ಕಸ ಅಲ್ಡಿರುತ್ತೆ. ಅಯ್ಯೋ ನಮ್ಮ ಸಿಂಧು ದೊಡ್ಡ ಮನೆ ಕಟ್ಟಿರೋದು ಅನಾಸ. ಒಳಕ್ಕೆ ಹೋಗಿ ನೋಡು ಕಸ್ಮಳ ಅಂದ್ರೆ ಕಸ್ಮಳ. ನನಗೇನ ಇವಳು ಹಚ್ಕಟ್ಟಪ್ಪ. ಬೋಲ್ ಹಚ್ಕಟ್ಟು. ನನ್ನೂ ಹಂಗೇನೆ ನೀಟಾಗಿ ಇಕ್ಕಬೇಕಳತ್ತೆ ಅಂತಾಳೆ. ಅಂದರೆ ವಸ್ಮಾನ್ಗಳ್ನ ಅಚ್ಚುಕಟ್ಟಾಗಿ ಇಕ್ಕೊಂಡ್ರೇನೆ ಚೆನ್ನಾಗಿ ಕಾಣಿಸೋದು. ಕಟ್ಟಿರೋದು ಲೆಕ್ಕ ಅಲ್ಲ, ನೀಟಾಗಿ ಇಕ್ಕಬೇಕು. ನೆಲ ತೊಳ್ಕೊಂಡು ಒಟ್ಟನು ಗಾಡಿಗೆಲ್ಲ ಅಲ್ಲೆಲ್ಲದೆ ಒಟ್ಟನು ಗಾಡಿ ಎಲ್ಲ ಗಲೀಜು ಮಾಡಬಾರ್ದು. ಗಾಡಿ ಮೇಲೆಲ್ಲ ಯಾತೋ ಬಾಯಬಾರ್ದು. ಹಂಗೆ ಅಚ್ಚುಕಟ್ಟ ನೀಟಾಗಿ ಇಕ್ಕೊಂಡ್ರೆ ಮಾತ್ರ. ಬೋಲ್ ಅಚ್ಚುಕಟ್ಟಾಗಿ ಇಕ್ಕೊಂತಾಳಮ್ಮ ತಾಯಿ. ಎಲ್ಲನ ಎಷ್ಟು ಚೆನ್ನಾಗಿ ತೊಳಿತಾಳೆ, ಎಲ್ಲ ದಿನ ತೊಳ್ಕೊಂತಾಳೆ. ಬೋಲ್ ಚೆನ್ನಾಗಿ ಒಂದು ಎಲ್ಲೆಲ್ಲೂ ನಮ್ಮ ಮನೆಯಾಗ ನೋಡೋ ಒಂದು ಕಾಸ ಬಿದ್ದು ಒಂದು ಗಡ್ಡಿ ಬಿದ್ದಿಲ್ವೇ ಬಗ್ಗೆ ಅಷ್ಟು ನೀಟಾಗಿ ಇಕ್ಕೊಂತಾಳೆ. ರಾಜಪ್ಪ ಓದ್ತಾ ಇದ್ದಾನಲ್ಲಿ. ಕೇಳು ಇಸ್ಕಂತ ಹೇಳಿದ್ರು. ಇಲ್ಲೇ ಇದ್ದರೆ ಇವಾಗ ಮನೆಯಾಗ ಎಷ್ಟು ತರಕಾರಿ ಹಣ್ಣು ಹಂಪ್ಲು ಅದು ತೋರಬೇಕು. ನೀನು ಇಸ್ಕೊಳಮ್ಮ, ಅವನ ತಗ ಯಾಕೆ ಬಿಡ್ತೀಯ ಅಂತೇಳಿ ಹೇಳೇ ನಮ್ಮನಪ್ಪ. ಅದಕ್ಕೆ ಅವನು ತಗೊಂಡಿಟ್ಟು ಇಸ್ಕೊಂಬನ. ತಿಂಗಳಿಗೆ ಒಂದು 2-3 ಸಾವಿರ ದುಡ್ಡು ಕೊಡಪ್ಪ. ನಾನು ಇಲ್ಲೇ ಇರ್ತೀನಿ. ನನಗೆ ಆಸ್ಪತ್ರೆ ತೋರಿಸ್ಬೇಕು ಹತ್ಕೊ ಇತ್ಕೊ ಬೇಕು ಅಂತಿ, ದುಡಿತೀಯ ಕೊಡು ಅಂತಿ. ಪಾಪ ರಜಪ್ಪ ಬಾರ ಇಲ್ಲಿ. ನೀನು ನಾನು ಮಾತಾಡಿಸ್ಬೇಡ ಕಣಮ್ಮ, ಮಾತಾಡಿಸ್ಬೇಡ ನೀನು. ಅದ್ಯಾಕ ಮಾತಾಡಿಸ್ಬೇಡ ಅಂತೀಯ? ನೀನೊಬ್ಬ ಅಲ್ಲ. ತಿಂಗಳಿಗೆ 8 ಖರ್ಚಿರುತ್ತೆ. ನಾನೇನು ನಿಮ್ಮ ಮನೆಯಾಗ ಇಲ್ವಲ್ಲ ಇವಾಗ. 2-3 ಸಾವಿರ ನಾನು ದುಡ್ಡು ಕೊಡು. ಅವನಿಗೂ ಹೇಳಿದ್ದೀನಿ ನೀನು 2 ಸಾವಿರ ಕೊಡು ಅಂತ. ಅದಕ್ಕೆ ನೀನೊಂದು 3 ಸಾವಿರ ಕೊಡು. ಇನ್ನೊಂದಿಟ್ಟು ನಡೀತೈತೆ. ಒಂದು 3 ಸಾವಿರ ದುಡ್ಡು ತಿಂಗಳನ ಕೊಡು. ನನಗೆ ಆಸ್ಪತ್ರೆಗೆ ಹೋಗೋಕ್ಕೂ ನನಗೆ ಕಾಲ ಕೈ ನೋಯ್ತಾವೆ. ಇಂಜೆಕ್ಷನ್ ಅದು ಮಾಡಿಸ್ಕೋಬೇಕು. ಅದಕ್ಕೆ ನೀನು ಒಂದು 3 ಸಾವಿರ 4 ಸಾವಿರ ದುಡ್ಡು ಕೊಡು ತಿಂಗಳಿಗೆ. ನಾವು ದುಡ್ಡು ಗಿಡ್ಡೆಲ್ಲ ನಡೆಯಲ್ಲ ಬೋತ್ಯಾ. ಇರಂಗಿದ್ರೆ ಇರು ಅಷ್ಟೇ. ನಾನು ದುಡ್ಡು ಗಿಡ್ಡದೆಲ್ಲ ಕೂಡ ಸೀನಿಲ್ಲ ಅಷ್ಟೇ. ಆಸ್ಪತ್ರೆಗೆ ಹೋಗ್ತೀಯಾ ನಡಿ ತೋರಿಸ್ತೀನಿ ಅಷ್ಟೇ. ನಾನು ದುಡ್ಡು ಪಡ್ಡು ಅದೆಲ್ಲ ನಡೆಯಲ್ಲ ಕಣಮ್ಮ. ಹಣ್ಣು ಪಣ್ಣು ತಿಂತೀಯಾ ತಾಮನ್ ಕೊಡ್ತೀನಿ ತಿನ್ನು ಅಷ್ಟೇ. ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಹಣ್ಣು ತಂದು ಕೊಡ್ತೀನಿ, ಹುಣ್ಣು ತಿನ್ನು. ನಾನು ದುಡ್ಡು ಗಿಟ್ಟು ಕೊಡೋ ಸೀನಿಲ್ಲ.
ಅಯ್ಯೋ ನಾವು ನಿಮ್ಮನ್ನೇ ಕಾತ್ಕೊಂಡು ಕುಕ್ಕಮಕ್ಕಾಗಲ್ಲ ಕಣಪ್ಪ. ನೀವು ಎತ್ತ ಹೋಗ್ತಿರೋ ಏನೋ, ನಾವೆಲ್ಲನ ನಿಮ್ಮನ್ನ ಬರ್ರಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಕೇಳ್ತಾ ಕುಕ್ಕಮಕ್ಕಾಗಲ್ಲ. ಅಂತ ದುಡ್ಡಿದ್ರೆ ನಾವು ಯಾವಾಗ ಬೇಕಾದ್ರೂ ಹೋಗ್ತೀವಿ. ಅದಕ್ಕೇನೆ ನೀನು ಸುಮ್ಮನೆ ಕೊಡೋದು ಕಲಿ. ದುಡ್ಡು ಕೊಟ್ರೆ ನಾವೆಲ್ಲನ ಯಾವಾಗ ಬೇಕಾವಾಗ ಹೋಗ್ತೀವಿ, ತೋರಿಸ್ಕೊಂಡು ಬರ್ತೀವಿ, ಏನು ಬೇಕಾದ್ರೂ ತಿಂತೀವಿ. ನಮಗೆ ಬೇಕಾಗಿರೋ ತಿನ್ಕೊಂಡು ಉಣ್ಕೊಂಡಿರ್ತೀವಿ. ನಮ್ಗೊಂದು 3,000 ದುಡ್ಡು ಕೊಡಪ್ಪ. ನೀನು ಸುಮ್ಮನೆ 3,000 ದುಡ್ಡು ಕೊಡೋದು ಕಲಿ. ಅಲ್ಲೇನು ಭಾಗ್ಯಮ್ಮ ಕೊಡ್ಬೇಕು ಕಣೆ, ನಡೀತೈತಿ ಒಂದೊಂದಿಟ್ಟು. ಇವ್ರ ತಾಗೆ ಐತೆ ನಿಮ್ಮ ಅಮ್ಮಯ್ಯ ಪಾಪ, ಇವ್ರದ್ದು ನಡಿಯಲ್ಲ. ಒಟ್ಟು ಸಾಲ ಮಾಡ್ಕೊಂಡವ್ರೆ ನೋಡಿ. ನಿಂದೊಂದು ದೇವ್ರು ಕೊಟ್ಟವನೆ, ಅಮ್ಮಯ್ಯ ನೋಡ್ಕ್ಯ. ಅಮ್ಮಯ್ಯ ನೋಡ್ಕೊಂಡ್ರೆ ನಿನಗೆ ಒಳ್ಳೇದಾಗುತ್ತೆ. ಎತ್ತು ತಾಯಿ ನೋಡ್ಕೊಂಡ್ರೆ ನಿನಗೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಕಣಪ್ಪ. ಕೊಡು ಏನಾನ ನಿಮ್ಮ ಅಮ್ಮಯ್ಯಗೆ ಒಂದು 3-4 ಸಾವಿರ ದುಡ್ಡು ಅದು ಕೊಟ್ಟು ನೋಡ್ಕ್ಯ. ನೀನು ನೋಡ್ಕೊಂಬದಲ್ಲ ಇನ್ಯಾರು ನೋಡ್ಕೊಂತಾರೆ ದಡ್ಡನು. ಒಂದಿಟ್ಟು ದೇವ್ರೇನೋ ನಿನ್ಗೊಂದು ಇಡೀ ಹೆಚ್ಚೆ ಕೊಟ್ಟವ್ ಇವತ್ತು ಅನ್ನನ. ನೋಡು ಕೊಡು ನಿಮ್ಮ ಅಮ್ಮಯ್ಯಗೆ. ಅದ್ಯಾಕೆ ಕೊಡಲ್ವೋ? ನಾನು ಅವತ್ತೇನೆ ಗೌಡ್ರ ಮುಂದೆ ಮಾತಾಡಬೇಕಾಗಿತ್ತು. ನಾನು ಸುಮ್ಕಾದೆ. ಅದಕ್ಕೇನೆ ಇವತ್ತು ಹೇಳ್ತಾ ಇದ್ದೀನಿ ಪಾಪ, ಸುಮ್ಮನೆ ಕೊಡಪ್ಪ, ನಮ್ಗೇನು ಕಣ ಬೇಕಾಗುತ್ತೆ. ಏನಂತ್ರಿ? ಏನಂತೆ ಅವತ್ತೇದು ದುಡ್ಡು ಕೊಡ್ಬೇಕಂತೆ ತಿಂಗಳಿಗೆ. ನಾವು 3,000, 3,500, 4,000 ದುಡ್ಡು ಕೊಡ್ಬೇಕಂತೆ ನೋಡಮ್ಮ. ಹೆಂಗೈತೆ? ನಾವೆಲ್ಲಿಂದ ತಗೊಂಬಂದು ಕೊಡಲಿ? ಏನು ದುಡ್ಡೇನು ನಮ್ಗೇನು ಹೆಂಗೆ ಗಿಡ್ದಾಗ ಬಿಡುತ್ತೇನಮ್ಮ? ಏನು ಬಿಡು ಐತೆ, ಇವ್ರು ಕೊಡಲೇ ಅವಳು 9 ನಮ್ಗೆ ಇದು ಮಾಡ್ತೀಯ. ಅವ್ರಿಗಾದ್ರೆ ಅವ್ರಿಗೆ ಹತ್ರ ಬರಂಗೈತಿ, ಅವ್ರನ್ನ ಯಾರು ನೋಡ್ಕೊಂತಾರೆ? ಅವ್ರು ಯಾರು ಅಂತ ಹೇಳಿ ಅವ್ರಿಗೆ ಒಂಥರ ಮಾತಾಡ್ತೀಯ, ನಮಗೆ ಒಂಥರ ಮಾತಾಡ್ತೀಯ ನೀನು. ದುಡ್ಡೆಲ್ಲ ಕೊಡಲ್ಲ. ಯಾಕೆ ಕೊಡ್ತಾರೆ ದುಡ್ಡ? ನಾವ್ಯಾಕೆ ಕೊಡಬೇಕು? ಯಾಕೆ ಕೊಡ್ಬೇಕಂತ ದುಡ್ಡ? ಮತ್ತು ನಮ್ಮನ್ನ ಯಾರು ನೋಡ್ಕೊಂತಾರೆ? ನಮ್ಮನ್ನ ಯಾರು ನೋಡ್ಕೊಂತಾರೆ? ನಾವೆಲ್ಲನ ಕೈಯಾಗ ಬಾಯಾಗ ಇದ್ದಿದ್ದೆಲ್ಲ ನಾವು ಹೊಲ ಮನೆ ಎಲ್ಲನ ಮಾಡಿಸಿಲ್ವಿ, ಮನೆ ಎಲ್ಲನ ಮಾಡಿಸಿಲ್ವಿ ನಿಮ್ಮ ಹೆಸ್ರಿಗೆ ಎಲ್ಲನ. ಅದಕ್ಕೇನೆ ನಮ್ಮನ್ನ ಯಾರು ನೋಡ್ಕೊಂತಾರೆ? ನೀವು ನೋಡ್ಕೊಂತಲ್ಲ ಯಾರು ನೋಡ್ಕೊಂತೀರಿ? ನೋಡಿ ಹೆಂಗೆ ಮಾತಾಡ್ತಾರೆ. ಏನೋ ದೇವರು ಒಂದು ತುತ್ತಾನೆ ಅನ್ನ ಹೆಚ್ಚೆ ಕೊಟ್ಟವನಿ, ಅದಕ್ಕೆ 3,000 ಕೊಡಪ್ಪ, ಅವ್ನು ಹೆಚ್ಚೆಗೆ ಅವ್ನು 2,000 ಕೊಡ್ತಾನೆ, ನೀನು 1,000 ಹೆಚ್ಚೆ ಕೊಡಪ್ಪ ಅಂತ ಅಂದಿದ್ದಕ್ಕೆ ಈ ಸಲ ಮಾತಾಡೋದು ಕೊಡ್ಬೇಕಪ್ಪ. ಮತ್ತೆ ಯಾರಿಚ್ಚಿ ಕೊಡ್ತೀರಾ? ಯಾರಿಚ್ಚಿ ನೋಡ್ಕೊಂತೀರಾ? ಇಲ್ಲ ಕಣಮ್ಮ, ಕೊಡೋಕ್ಕಾಗಲ್ಲ. ನಾನು ಇರೋದು ಹೇಳ್ತೀನಿ ಅಷ್ಟೇ. ಹಾಸ್ಪಿಟ್ಲಿಗೆ ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ. ಊಟ ಮಾಡ್ತೀಯಾ? ಬಾ ಊಟ ಮಾಡು. ಹಣ್ಣು ಕೊಡಿಸ್ಬೇಕಾ? ಹಣ್ಣು ಕೊಡಿಸ್ತೀನಿ ಅಷ್ಟೇ. ಅಷ್ಟೇ. ದುಡ್ಡು ಗಿಡ್ಡೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಇಕ್ಕೊಂಡ್ರೆ ಅಷ್ಟೇ. ಇವರು ಎಲ್ಲ ಇಲ್ಲದ್ದು ಇದು ಮಾಡ್ತಾರೆ, ನಮಗೆ ತೊಂದರೆ ಕೊಡಕ್ಕೆ ಬರ್ತಾರೆ. ಸುಮ್ಮನೆ ಬರ್ರಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಬೇಕಾ ಬಂದು ಇರಬೇಕು. ಅಲ್ಲಿ ಇರಲ್ಲ ಅಂತ ಹೇಳಿ ನಿಗ್ರು ಮಾಡ್ಕೊಂಬಂದು ಇವಾಗ ಇಲ್ಲಿ ದುಡ್ಡು ಕೇಳಿರಿ ಯಾರು ಕೊಡಲ್ಲ, ಯಾರು ಬಿಡ್ಕೊಂಬಲ್ಲ. ಬರಲಿ ನಮ್ಮ ಮನೆ ಬಾಕ್ಲಕ್ಕೆ ನಾನು ಅವಾಗ ಮಾತಾಡ್ತೀನಿ, ಈಗ ಮಾತಾಡಲ್ಲ. ಬರ್ರಿ ನೀವು ಸುಮ್ಮನೆ ನಿಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನೋಡಿ ಕೇಳಿ ಹೆಂಗೆ ಕರ್ಕೊಂಡು ಹೋಗ್ತಾಳೆ ಗಂಡನ್ನ. ನಮ್ಮ ಪಾಪ ಕೊಡ್ತಾನೆ ಕಣೆ, ಇವಳೆ ಒಳ್ಳೆಯಾಳಲ್ಲ. ನಾನೇ ಒಳ್ಳೆಯಾಳಲ್ಲ. ಕೊಡಲ್ಲ. ಏನಿವಾಗ ನೀನು ಒಳ್ಳೆಯಾಳು ಅಂದ್ರೂ ಕೊಡಲ್ಲ, ಒಳ್ಳೆಯಾಳಲ್ಲ ಅಂದ್ರೂ ಕೊಡಲ್ಲ. ಬೋಲು ಒಳ್ಳೆಯಾಳಲ್ಲ ಕಣೆ ಇವಳು. ನಮ್ಮ ಹುಡುಗ ಕೊಡ್ತಾನೆ. ಇಲ್ಲದೆಲ್ಲ ಹೇಳ್ಕೊಡ್ತಾಳೆ ಇವಳು. ಒಳ್ಳೆಯಾಳಲ್ಲ ಇವಳು. ಏನು ಮಾಡ್ತೀಯಮ್ಮ? ಅವರು ಹೆಣ್ತಾರೆ ಹೇಳ್ದಂಗೆ ಕೇಳ್ತಾರೆ. ಹೆಣ್ತಾರೆ ಬರೋ ತಕ್ಕನೆ ಗಂಡು ಮಕ್ಳು ಅಲ್ಲ, ಅವ್ನು ಇಸ್ಕೊಂತಾರೆ. ಅವಾಗ ಹೇಳಿದ್ರೆ ಹೇಳು, ಅಂತಗೆ 2,000 ರೂಪಾಯಿ ಇಸ್ಕೊಳಮ್ಮ ಅಂತ. ಅದಕ್ಕೆ ನಾನು ಅವ್ನಿಗೆ ಯಾತ್ರ ಬರಂಗೈತೆ ಬಿಡಲ್ಲ ಪಾಪ ಅಂತ ಹೇಳಿದ್ದೆ. ಅದಕ್ಕೇನೆ ಇವಾಗ ಹಿಂಗೆ ಹೇಳ್ತಾರೆ. ಅಲ್ಲ ಇವನು ಪಾಪ ಇವನ್ಗೂ ಅವನಿಗೂ ಒಂದೇನಮ್ಮ. ಇವೊಂದು ನಡಿಯಲ್ಲ ನಮ್ಮ ಹುಡುಗನ ಪಾಪ ಸಣ್ಣ ಅಂದು. ಇವೊಂದು ನಡಿತೈತಿ. ನಡಿಯನ್ ಕೊಡ್ಬೇಕು ಕಣಮ್ಮ. ನಡಿಯಾನು ನಿನ್ನ ದೇವ್ರು ಕೊಟ್ಟವನ ಕಣೆ ಭಾಗ್ಯಮ್ಮ. ಇವತ್ತು ಕೊಟ್ಟಿಲ್ಲ ಅಂತಲ್ಲ, ಮಸ್ತ ಕೊಟ್ಟವನು ದೇವರು. ಅದೇ ಮತ್ತೆ ಏನು ಕಮ್ಮಿ ಆಗಿಲ್ಲ ನಮ್ಮ ಗರ್ವಾಗೆ. ಮಸ್ತಾಗ ಆಸ್ತಿ ಮಾಡ್ಯಾರ ಇರೋ ನಮ್ಮ ಮಗುಗೆ. ಹೆಂಗಾರ ಮಕ್ಳಿರ್ಲಿಲ್ಲ, ಮಕ್ಳಿಲ್ಲದ್ಕೂ ಇಷ್ಟು ದಿನಕ್ಕೆ ಮಕ್ಳಾತು. ಇವಾಗ ಏನು ಚಿಂತಿಲ್ಲ, ಏನು ಕರ್ನಿಲ್ಲ, ಹಂಗೈದಾರೆ. ನೋಡ್ಕೊಂಬ ಏನಮ್ಮ, ನೋಡ್ಕೋಬಹುದು ಎಲ್ಲಾರನ್ನೂ ಅಂತ ಸೆನಕ್ಕೆ. ಆದರೆ ಒಬ್ಬೊಬ್ರದ್ದು ಒಂದೊಂಥರ ಕಣಮ್ಮ. ನಾವು ಯಾತು ಮಾತಾಡೋಕ್ಕಾಗಲ್ಲ. ನಮ್ಮ ಹುಡುಗ ರಾಜ ಅಂತಾನಲ್ಲ, ನಮ್ಮ ಹುಡುಗರು ಒಳ್ಳೆಯವು ಕಾಣಿ. ನಮ್ಮಿಬ್ರು ಗಂಡು ಮಕ್ಳು ಭಾಳ ಒಳ್ಳೆಯರು. ಇವ್ರದ್ದೆ ಹೆಂಗಸ್ರದ್ದೆ ಎಲ್ಲ ನಾಟಕ. ಇವಳೇನಿ ನಮ್ಮ ಸಂಗೀತ ಒಳ್ಳೆಯಳಲ್ಲ ಇವಳು. ಒಬ್ಬೊಬ್ಬ ಅವರಮ್ಮಯ್ಯ ಇಲ್ಲದ್ದು ಹೇಳ್ಕೊಡ್ತಾಳೆ ಕಣೆ, ಮಂಗ್ಳು ಅಂತವಳು. ಅವರಮ್ಮಯ್ಯ ಒಳ್ಳೆಯಳಲ್ಲ. ಎಂತ ಇದು ಮಾಡ್ತಾಳೆ ಗೊತ್ತೇ? ಅಯ್ಯೋ ದೇವ್ರೆ. ಒಳ್ಳೆಯಳಲ್ಲ. ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ, ಇಲ್ಲದ್ದೆಲ್ಲ ಚಿಕ್ತಾಳೆ. ನಮ್ಮ ಸಮಕ್ಕೆ ಇಲ್ಲ ಅಂತಾರೆ ಅವರು. ಬೋಲು ಒಳ್ಳೆಯರಲ್ಲ. ಅದೇನು ಶಾಂತಕ್ಕ ಏನು ಅಂಥವೆಲ್ಲ ಹೇಳ್ಕೊಡಲ್ಲ. ಹೇಳಿ ಶಾಂತಕ್ಕ ಏನು ಅಂಥವೆಲ್ಲ ಹೇಳಲ್ಲ. ನಿನಗೆ ಹೇಳಿರಿ ಅವಳಿಗೆ ಹೇಳ್ತಾಳೆ. ಅಷ್ಟೇ. ಅವಳು ಶಾಂತಮ್ಮ ಹೇಳಲ್ಲ, ಅವಳಿನ್ನು ಹೇಳ್ತಾಳೆ ಜೈ. ಯಾವಳಿ ಹೇಳ್ತಾಳೆ ಏನೋ. 3,000 ದುಡ್ಡು ಕೊಡಲ್ಲ ಅಂತಾನೆ. ಏನು ಮಾಡೋಣ? ಅವ್ರು ನೋಡಿ ಇಸ್ಕೊಳಮ್ಮ ಅಂತಾನೆ. ಅದ್ದಾಗ ತರಕಾರಿ ತಗೋಬೇಕು, ಒಟ್ಟೊಂದು ದುಡ್ಡು ಆಗುತ್ತೆ, ತಗೋಬೇಕು. ಎಲ್ಲ ಹಣ್ಣು ಹಂಪ್ಲು ಅದು ತಿನ್ಕೋಬೇಕು, ನೀನು ಇಸ್ಕ ಅಂತಾನೆ. ಏನು ಮಾಡೋಣ ಹೋಗತ್ತ? ಅವ್ರು ನೋಡಿ ಇಸ್ಕ ಅಂತಾರೆ, ಇವ್ರು ನೋಡಿರಿ ಕೊಡಲ್ಲ. ಏನು ಮಾಡೋಣ? ಏನೋ ಅಮ್ಮಂಗಾಗುತ್ತೆ. ದುಡ್ಡು ಇಸ್ಕ ಅಂತೇಳಿ ಹೇಳಿದ್ದ ನಮ್ಮನಪ್ಪ. ಕೇಳಿರಿ ಇವರು ದುಡ್ಡು ಕೊಡಲ್ಲ ಅಂತ ಇದ್ದಾರೆ. ತಿಂಗ್ಳಿಗೆ ಇಷ್ಟು ಅಂತ ಕೊಡಬೇಕು. ನೋಡ್ರಿ ಏನು ಗಂಡು ಮಕ್ಳು ನೋಡ್ಕೊಂಬಲ್ಲ, ಏನಿಲ್ಲ. ಕೊಡಪ್ಪ ನನಗೆ ತಿಂಗ್ಳಿಗೆ ಇಷ್ಟು ಅಂತೇಳಿ ದುಡ್ಡು ಕೊಡು, ನಾನು ಆಸ್ಪತ್ರೆಗೆ ತೋರಿಸ್ಕೊಂಬದು ಮಾಡ್ತೀನಿ, ನಾನು ಹಣ್ಣು ಪಣ್ಣು ತಿನ್ಕೊಂಡ್ರೆ ನಾನೆಲ್ಲ ತೋರಿಸ್ತೀನಿ ಮಾಡ್ತೀನಿ ಅಂತಾರೆ. ಒಂದು 3,000 3,500 ಏನು ದೇವ್ರು ಕೊಟ್ಟಾನು ಕೊಡಪ್ಪ ಅಂದರೆ ಇಲ್ಲ ಅಂತಾನೆ.
ಏನು ಮಾಡೋಣಪ್ಪ ಇಂಥ ಮಕ್ಳಿದ್ರೆ ಅಷ್ಟೇನು. ಅವ್ರು ನೋಡಿದ್ರೆ ಇಸ್ಕ ಅಂತೇಳಿ ಗಂಡ ಹೆಂಡ್ತಿ ಹೇಳೋಗಿ ಅವ್ರೆ ಇವ್ನು ಕೇಳಿರ್ ಕೊಡಲ್ಲ ಅಂತಾನೆ ಏನು ಹೇಳೋಣ ಏನೋ ಅಮ್ಮಂಗಾಗೈತಿ. ಪಾಪ ನಮ್ಮನೊಂದು ನಡೆಯಲ್ಲ ಕಣಪ್ಪ, ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು ಸಣ್ಣಂದು ನಡೆಯಲ್ಲ. ನಡಿಯಂಗಿದ್ದರೆ ಬಿಡಪ್ಪ ಅಂತಿದ್ದೆ, ಪಾಪ ನಡೆಯಲ್ಲ. ಇವತ್ತು ನಾನೇನೆ ನೋಡ್ಕೊಂಬತ್ತು ಕೇಟ ಒಂದಿಷ್ಟು ಪರವಾಗಿಲ್ಲ. ನಾವು ಇದು ಮಾಡೋಕ್ಕಾಗುತ್ತೆ, ನಾವು ಬೈಕೊಂಬಕ್ಕಾಗುತ್ತೆ ಅವ್ರನ್ನ. ಇವತ್ತು ಎಂಥರನಾಗಲಿ ನನ್ನ ಮಕ್ಳಿಬ್ರು ಚೆನ್ನಾಗಿರ್ಬೇಕು ಅಂಬೋದೇ ನನ್ನ ಮನಸ್ಸಿನಾಗೆ ಇರುತ್ತೆ ಹೊರತು ಒಬ್ಬ ಚೆನ್ನಾಗಿರ್ಬೇಕು ಒಬ್ಬ ಚೆನ್ನಾಗಿರ್ಬಾರ್ದು ಅಂತ ಆಸೆ ಪಡಲ್ಲ. ಏನೋ ರಾಜಗೂ ದೇವ್ರು ಅಂತ ತನ್ನ ಕೊಟ್ಟವನಿಗೆ ಕೊಡ್ಲಿ ಹೇಳು ಅಂತ ಅನ್ಕೊಂತೀನಿ ಹೊರತು ನಾನೇನು ಇದು ಮಾಡೋಕ್ಕೋಗಲ್ಲ. ಇಬ್ಬರು ಒಂದೇ ಸಮನೆ ಇರಬೇಕು ಅಂತ, ಇವನು ಚೆನ್ನಾಗಿ ಆಗ್ಬೇಕು, ಇವನು ಬೆಳಿಬೇಕು, ಇವನು ಚೆನ್ನಾಗಿ ಅವನಂತೆ ಅವ್ರ ಅಣ್ಣನಂಗೆ ಇರಬೇಕು ಇವನು ಅಂಬೋದೇ ಆಸೆ ನನಗೇನು ಮಾಡೋದು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.